ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ತಂಗಿ ಮಗನ ನಾಮಕರಣದ ವ್ಲಾಗ್ ಇದು. ಸೊ ಈ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಯಾವ ರೀತಿಯಾಗಿ ಒಂದು ನಾಮಕರಣಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ ಅಂತ. ಆಲ್ಮೋಸ್ಟ್ 6 days ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ. ಇದಾದಮೇಲೆ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಯಾವಾಗ ಫ್ರೀ ಸಿಗ್ತಾ ಇದೆಯೋ ಆವಾಗ ಒಂದು ವಿಡಿಯೋನ ಎಡಿಟ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಟೈಮ್ ಸಿಕ್ಕಿರೋ ಅಂಥದ್ದು. ಆ್ಯಕ್ಚುಲಿ ನಾನು ಆಫೀಸಲ್ಲೇ ಇದ್ದೀನಿ, ಆಫೀಸಲ್ಲೇ ವಾಯ್ಸ್ ಓವರ್ ಕೊಟ್ಕೊಂಡು ಈಗ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು. ವಾಯ್ಸ್ ಕೂಡ ಹಾಳಾಗಿದೆ, ಆದರೂ ಸಹ ಅಟ್ಲೀಸ್ಟ್ ವೀಕ್ಲಿ 1-2 ವಿಡಿಯೋಸ್ ಆದರೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋಸ್ ಲೇಟ್ ಆಗಿದರೆ ನನ್ನಲ್ಲಿ ಕ್ಷಮೆ ಇರಲಿ. ಸೊ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಸೊ ನನ್ನ ತಂಗಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ ಸೀರೆ ಉಟ್ಕೊಂಡು. ನಿನ್ನೆ ಎಲ್ಲ ಸರಿಯಾಗಿ ಏನೇನು ಹಾಕಬೇಕು, ಯಾವ ಸೀರೆ ವೇರ್ ಮಾಡಬೇಕು ಅಂತ ಎಲ್ಲ ಜೋಡಿಸಿಟ್ಕೊಂಡಿದ್ವಿ. ಇನ್ನು ತಂಗಿ ನೈಟೇ ಚೈನ್ ಹಾಕು ಅಂತ ಹೇಳಿದ್ಲು. ಆದರೆ ನಾನು ನಮ್ಮ ಅತ್ತಿಗೆ ಮನೇಲೇ ಬಿಟ್ಟು ಬಂದಿದ್ದೆ ಅವಳನ್ನು. ಅಲ್ಲೇ ಇರಪ್ಪ, ಮತ್ತೆ ನೈಟ್ ಆಗಿದೆ, ಪಾಪು ಕರ್ಕೊಂಡು ಯಾಕೆ ಬರ್ತೀಯಾ, ಬೆಳಗ್ಗೆ ನಾನು ಅಲ್ಲೇ ಮನೆಗೆ ಬಂದಮೇಲೆ ಹಾಕ್ತೀನಿ, ಸ್ನಾನ ಮಾಡ್ಕೊಂಡು ಬಾ, ತಲೆ ಸ್ನಾನ ಎಲ್ಲ ಅಂತ ಹೇಳಿದೆ. ಸರಿ ಅಂತ ಹೇಳಿದ್ಲು. ಇನ್ನು ದೊಡ್ಡಮ್ಮರ ಮನೆಗೆ, ಇಲ್ಲಿ ಹೊಸ ಮನೆಗೆ ಬಂದಾಗಿಂದ, ಅಂದರೆ ಹೊಸ ಮನೆ ಅಂದರೆ ಬಾಡಿಗೆ ಮನೆಗೆ, ಇನ್ನೊಂದು ಬಾಡಿಗೆ ಮನೆಗೆ ಬಂದಾಗಿಂದ ಇಲ್ಲಿ ಎಲ್ಲ ಬೋರ್ ನೀರು ಬಳಸಲಿಕ್ಕೆ, ಕುಡಿಯೋಕ್ಕೆ ಮಾತ್ರ ಕಾವೇರಿ ನೀರು. ಹಾಗಾಗಿ ಅಂದರೆ ಹೊಳೆ ನೀರು ಅಂತ ಹೇಳ್ತೀವಿ, ಇಲ್ಲೆಲ್ಲ ಬೆಂಗಳೂರೆಲ್ಲ ಕಾವೇರಿ ನೀರು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ತಂಗಿ ಸುಮ್ಮನೆ ಅದು ತಲೆ ಶೀತ ಆಗಿಬಿಡುತ್ತೆ ಬೋರ್ನಲ್ಲಿ ಸ್ನಾನ ಮಾಡಿದರೆ ಅಂತ ಅಂದ್ಕೊಂಡು, ನಾವು ಕೂಡ ಇಲ್ಲಿ ಯಾವಾಗಲೂ ಬೆಂಗಳೂರಲ್ಲಿರೋದ್ರಿಂದ ತಲೆ ಸ್ನಾನ ಎಲ್ಲ ಬೋರ್ ನೀರೇ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದು ಬೋರ್ ನೀರಲ್ಲೇ. ಇನ್ನೇನು ಕುಡಿಲಿಕ್ಕೆ ನಮ್ಮ ಹಸ್ಬೆಂಡು ಫಿಲ್ಟರ್ ನೀರು ತೊಗೊಂಬರ್ತಾರೆ. ಅದಕ್ಕೆ ಅವಳು ಕೂಡ ಅಲ್ಲೇ ಮನೆಯಿಂದನೇ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ಲು. ಸೊ ಬಂದ ತಕ್ಷಣ ಅವಳಿಗೆ ಏನೇನು ಇದನ್ನು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ನಾನು, ಸುಮ್ಮನೆ ಲೇಟ್ ಆಗೋದು ಬೇಡ ಅಂತಂದು. ಯಾಕಂದರೆ ನಾವು ರೆಡಿ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಮನೆಯವ್ರಿರೋರಿಗೆ ಎಲ್ಲರಿಗೂ ರೆಡಿ ಮಾಡಿ, ನನ್ನ ತಂಗಿ ಮಗಳಿಗೆ, ಮಗನಿಗೆ ಎಲ್ಲನೂ ರೆಡಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಎಲ್ಲರನ್ನೂ ಕಳಿಸ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಯಾಕಂದರೆ ನಾನೇ ಫಸ್ಟಿಗೆ ರೆಡಿ ಮಾಡಿದರೆ ಅವ್ರಿಗೆ ಸರಿ ಅನಿಸೋದಿಲ್ಲ ಮಾಡಬೇಕು ಅಂತಂದು. ಅದಕ್ಕೋಸ್ಕರ ನೀನು ಆರಾಮಾಗಿ ಚೆಂದ ರೆಡಿಯಾಗಿ ಹೋಗು, ನಾನು ಅದಾದಮೇಲೆ ನಾನೆಲ್ಲ ರೆಡಿ ಆಗ್ತೀನಿ ಅಂತೇಳಿ ಸರಿ ಅಂತ ಹೇಳಿದ್ಲು. ನನ್ನ ತಂಗಿಗೆ ಅವಳಿಗೂ ಚೈನ್ ಹಾಕ್ಬಿಟ್ಟು ನನ್ನ ಮಗಳಿಗೂ ಎಲ್ಲ ಚೈನ್ ಹಾಕಿ ರೆಡಿ ಮಾಡಿ, ಇನ್ನು ಮೇಕಪ್ಪು ಸಿಂಪಲಾಗಿ ಮೇಕಪ್ ಮಾಡ್ಕೋಬೇಕಿತ್ತು. ನಾವು ಕೂಡ ಮೇಕಪ್ ಅವ್ರನ್ನ ಕರೆಸಿದ್ವಿ. ಆದರೆ ಮನೆಯಿಂದ ಹೋಗುವಾಗ ಹಾಗೆ ಹೋಗೋಕ್ಕಾಗಲ್ವಲ್ಲ, ಸಿಂಪಲಾಗಿ ಮೇಕಪ್ ಮಾಡ್ತೀನಿ. ಒಂದು ಪೂಜೆ ಇತ್ತಂದೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮೇಕಪ್ ಅವ್ರಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ವಿ. ಇನ್ನು ನಾವು ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಅವರು ಬಂದು ಕುತ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾವು ಅವ್ರಿಗೆ ಹೇಳಿ, ಇಲ್ಲ ನೀವು ಅಲ್ಲೇ ಇರ್ರಿ, ಸ್ವಲ್ಪ ಟಿಫನ್ ಎಲ್ಲ ಮಾಡಿಟ್ಕೊಳ್ಳಿ, ಅದಾದಮೇಲೆ ನಾವು ಬರ್ತೀವಿ ಅಂತೆಲ್ಲ ಇನ್ಫಾರ್ಮ್ ಮಾಡಿದ್ದು. ನಮ್ಮ ತಂಗಿ ಕೂಡ ಬರುವಾಗಲೇ ನಮ್ಮ ಅತ್ತಿಗೆ ಅವ್ರ ಹತ್ರ ಸ್ಯಾರಿ ಉಡ್ಸ್ಕೊಂಬಂದಿದ್ಲು ಪೂಜೆಗೆ ಅಂತಲೇ ಇದನ್ನು ಇಟ್ಕೊಂಡಿದ್ವಿ. ಅದಾದಮೇಲೆ ನಾಮಕರಣ ಆದಮೇಲೆ ಇನ್ನೊಂದು ಸ್ಯಾರಿ ವೇರ್ ಮಾಡಬೇಕಿತ್ತು, ನಾವು ಕೂಡ ಕೊಡಿಸಿದ್ವಿ. ಅಂದರೆ ಅಮ್ಮ ಕೊಡಿಸ್ಬೇಕು ತವ್ರ ಮನೆಯವರು. ಸೊ ಕೊಡಿಸಿದ್ವಿ, ತುಂಬಾ ಚೆನ್ನಾಗಿತ್ತು ಆ ಸ್ಯಾರಿ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಾಳೆ. ನಾನು ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ ಅವಾಗ ಗೊತ್ತಾಗುತ್ತೆ. ಇನ್ನು ನನಗೆ ಗೊತ್ತಿರೋ ಒಂದಿಷ್ಟು ಐಡಿಯಾ ಇತ್ತು, ಒಂಚೂರು ಮೇಕಪ್ ಮಾಡೋ ಒಂದು ಸ್ವಲ್ಪ ಐಡಿಯಾ, ಅದ್ರ ಪ್ರಕಾರನೇ ಮಾಡ್ತಾಯಿದ್ದೆ. ನಾನು ಪ್ರೊಫೆಷ್ನಲ್ಲೇನೋ ಮೇಕಪ್ ಆರ್ಟಿಸ್ಟ್ ಅಲ್ಲ, ಬಟ್ ಅಷ್ಟೇ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. ಅದಕ್ಕೆ ನಮ್ಮ ತಂಗಿ ಯಾವುದೇ ಒಂದು ಫಂಕ್ಷನಿಗೆ ಹೋದ್ರೂ ಅಥವಾ ಎಲ್ಲೇ ಅಂದರೆ ನಾನಿದ್ದಾಗ ಯಾವುದೇ ಫಂಕ್ಷನ್ಸ್ ಅಟೆಂಡ್ ಮಾಡಬೇಕು ಅಂದರೆ ಸೀದಾ ನನ್ನ ಹತ್ರ ಬಂದುಬಿಡ್ತಾಳೆ. ಗಾಡಿ ಇದೆ ಅಲ್ವಾ, ಬಂದುಬಿಡ್ತಾಳೆ, ಈಸಿ ಅನಿಸ್ಬಿಡುತ್ತೆ ಅವಳಿಗೆ. ಸೊ ಈಗ ನಾನು ಕೂಡ ನನ್ನ ತಂಗಿಗೆ ಎಷ್ಟು ಸಾಧ್ಯನೋ ನನ್ನಲ್ಲಿರುವಂಥ ಐಟಮ್ಸ್, ನಾನು ಏನೇನೋ ಯೂಸ್ ಮಾಡ್ತೀನೋ ಅದೇ ಐಟಮ್ಸ್ನ ಬಳಸಿಬಿಟ್ಟು ಮೇಕಪ್ ಮಾಡಿದೆ ಸಿಂಪಲ್ಲಾಗಿ. ಅಷ್ಟು ಪ್ರೊಫೆಷ್ನಲ್ ಆಗಿ ಯೂಸ್ ಮಾಡುವಂಥ ಫೌಂಡೇಶನ್ಸ್ ಆಗಿರ್ಬೋದು, ಅದು ಇದು ಏನು ಯೂಸ್ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿರುವಂಥದ್ದು. ಅಷ್ಟೇ ಮುದ್ದಾಗಿ ಕಾಣಿಸ್ತಾ ಇದ್ಲು. ಸ್ವಲ್ಪ ವೈಟ್ ಇದ್ದಾಳಲ್ವಾ, ಸೊ ಅಷ್ಟು ಕ್ಯೂಟಾಗಿದ್ಲು ನನ್ನ ತಂಗಿನೂ. ಅವಳ ಸ್ಯಾರಿ ಉಟ್ಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಳೆ, ನೋಡ್ತಾ ಇರ್ಬೋದು. ಇನ್ನು ನನ್ನ ಮಗಳು ಸಹ, ದೊಡ್ಡಮ್ಮ ನನಗೂ ಮಾಡಬೇಕು ನೋಡು, ಅಮ್ಮಗೆ ಅಷ್ಟೇ ಅಲ್ಲ ಅಂತ ಮಧ್ಯೆ ಮಾತಾಡ್ತಾ ಇದ್ಲು. ಹ್ಞೂನಮ್ಮ, ನಿನ್ನಮ್ಮಗೆ ಮಾಡಿದ್ದೀನಿ ಅಂದರೆ ನಿನಗೆ ಮಾಡ್ತಾ ಇರ್ತೀನ ಅಂತೇಳಿ ನನ್ನ ತಂಗಿಗೆ ಎಲ್ಲ ಚೆಂದ ರೆಡಿ ಮಾಡಿದೆ. ನೋಡಿ ಸಿಂಪಲ್ಲಾಗಿ ಟಚಪ್ ಕೊಟ್ಟಿರೋದು, ಅಷ್ಟೇ ಚೆಂದ ಕಾಣಿಸ್ತಾ ಇತ್ತು. ಜಾಸ್ತಿ ಐಟಮ್ಸ್ ನಾನು ತೊಗೋಬೇಕು ಅದು ಇದು ಅನಿಸುತ್ತೆ. ಆ್ಯಕ್ಚುಲಿ ನನಗೆ ಮೇಕಪ್ ಆರ್ಟಿಸ್ಟ್ ಕಲಿಬೇಕು, ಮೇಕಪ್ ಮಾಡೋದು ಅಲ್ಲ, ಸ್ವಲ್ಪ ಟಚ್ ಇದೆ ಅಲ್ವಾ, ಹಾಗಾಗಿ ಕಲಿಬೇಕು ಅಂತ ಅನ್ನಿಸ್ತಿರುತ್ತೆ. ಆದರೆ ಏನು ಮಾಡೋದು, ಬಟ್ ಕನಸೇ ಒಂದು, ಬದುಕೇ ಇನ್ನೊಂದು ಆಗೋಗಿದೆ. ಬಟ್ ಡ್ರೀಮ್ಸ್ಗಳು ಮಾತ್ರ ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ ಒಂದೊಂದೇ. ಅದರಲ್ಲೂ ಇದು ಕೂಡ ಮುಂದೆ ಪಾಪು ಆದಮೇಲೆ ಕಲ್ತ್ರ
ಆಯಿತು ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಈಗ ಒಬ್ಬಳೇ ಇರೋದ್ರಿಂದ ನಾನು ಹಸ್ಬೆಂಡು ಸೊ ಎಷ್ಟು ಸಾಧ್ಯನೋ ಅಷ್ಟು ಹೊರಗಡೆನೇ ಹೋಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ನೋಡುವ ಮುಂದೆ ಒಂದು ದೇವ್ರ ದಯಿಂದ ಒಂದು ಚಾನ್ಸ್ ಸಿಕ್ಕರೆ ಮೇಕಪ್ ಕೂಡ ಕಲಿಬೇಕಾ, ಒಂದು ಕೋರ್ಸ್ ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಸೊ ಇನ್ನು ಫೈನಲ್ ಆಗಿ ನಮ್ಮ ತಂಗಿ ಕೂಡ ರೆಡಿ ಆದಳು. ಅದಾದಮೇಲೆ ನನ್ನ ಮಗಳಿಗೆ ಕೂಡ ನಾನು ಈ ರೀತಿಯಾಗಿ ರೆಡಿ ಮಾಡ್ತಾಯಿದ್ದೀನಿ. ಅವಳು ಮಾತ್ರ ಅಮ್ಮಗೆ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀಯ ದೊಡ್ಡಮ್ಮ, ನನಗೂ ಅದೇ ರೀತಿ ರೆಡಿ ಮಾಡಬೇಕು ನೋಡು ಅಂತೆಲ್ಲ ಹೇಳಿದ್ಲು. ಸರಿ ಮಗಳೇ ಅಂತೆಲ್ಲ ರೆಡಿ ಮಾಡಿದೆ. ಸೊ ಆದರೆ ಲಿಪ್ಸ್ಟಿಕ್ ಏನು ಹಚ್ಚಿರಲಿಲ್ಲ. ಅದಕ್ಕೆ ಅವಳು ಅಮ್ಮ ನಿನಗೆಲ್ಲ ರೆಡಿ ಆಯಿತು ಹೋಗಂದ ಸಾಕು ಅಂತ ಅಂದೆ. ದೊಡ್ಡಮ್ಮ ನೀನು ಲಿಪ್ಸ್ಟಿಕ್ ಒಂದು ಹಚ್ಚಿಲ್ಲ ನನಗೆ ಅಂತೇಳಿ ಲಿಪ್ಸ್ಟಿಕ್ಕು ಹಚ್ಕೊಂಡು ನೋಡಿ ಹೆಂಗೆ ಮಾಡಿದ್ಲು ಅಂದರೆ ನಿಜವಾಗ್ಲೂ ಮಕ್ಕಳಿಗೆ ನಾವು ಅವ್ರ ಮುಂದೆ ಏನು ಮಾಡ್ತೀವೋ ಅವರು ಅದೇ ರೀತಿಯಾಗಿ ಕಲಿತಾರೆ ಅನ್ನೋಕ್ಕೆ ನನ್ನ ಮಗಳಿಗೆ ವೀಡಿಯೋದಲ್ಲೇ ನೋಡ್ಬೋದು ಬೆಸ್ಟ್ ಎಕ್ಸಾಂಪಲ್ಲು. ಇನ್ನು ಸೊ ಇದಾದಮೇಲೆ ಎಲ್ಲ ಚೆಂದ ರೆಡಿ ಆದ್ರು ನನ್ನ ತಂಗಿ. ಸೊ ನಮ್ಮ ಕಡೆ ಅಂದರೆ ಎಲ್ಲ ಕಡೆಯೂ ಇದೇ ರೀತಿಯಾಗಿರುತ್ತೆ. ಬಾಣಂತನೆಲ್ಲ ಮುಗ್ದಾದ್ಮೇಲೆ ತವ್ರ ಮನೆಯಿಂದ ಅಣ್ಣನ ಮನೆಗೆ ಹೋಗೋ ಸಂದರ್ಭದಲ್ಲಿ ಮಡ್ಲಕ್ಕಿ ಕೊಡುವಂಥದ್ದು, ಉಡಕ್ಕಿ ಕೊಡುವಂಥ ಸಂಪ್ರದಾಯ ನಮ್ಮ ಕಡೆ ಇದೆ. ಇದು ಎಲ್ಲ ಕಡೆಗೂ ಇರುತ್ತೆ. ಸೊ ನನ್ನ ತಾಯಿ ಮಾಡಬೇಕಾದಂಥ ಕೆಲಸನ ನನ್ನ ದೊಡ್ಡಮ್ಮ ಮುಂದೆ ನಿಂತು ಮಾಡ್ತಾಯಿದ್ದಾರೆ. ಯಾಕೆಂದರೆ ಕಾರಣ ನನ್ನ ತಂಗಿ ಪ್ರೀತಿಸಿ ಮದುವೆ ಆಗಿರೋ ಒಂದೇ ಕಾರಣಕ್ಕೋಸ್ಕರ ನನ್ನ ಅಪ್ಪಾಜಿಯವರು ಅಷ್ಟಾಗಿ ಸಪೋರ್ಟ್ ಮಾಡೋದಿಲ್ಲ. ಆದರೆ ಅಲ್ಲಿ ಊರಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು ಅಥವಾ ಅಷ್ಟು ಪ್ರೀತಿ ವಿಶ್ವಾಸ ಸ್ವಲ್ಪ ಕಡಿಮೆ. ಯಾಕಂದರೆ ಪ್ರೀತಿ ಅನ್ನೋದು ಒಂದು ಕಾರಣಕ್ಕೋಸ್ಕರ, ಅದಕ್ಕೋಸ್ಕರ ನನ್ನ ದೊಡ್ಡಮ್ಮನೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಕಣವ್ವ, ನೋಡು ನೀನು ಅಡ್ಜಸ್ಟ್ ಮಾಡ್ಕೊಂಡು ಬಂದಿರೋದ್ರೆ ಇರು ಅಂತ ಇಷ್ಟು ಹೇಳಿದ್ದಾರೆ. ಅದಕ್ಕೆ ನಮಗೂ ಅಷ್ಟೇ ಬೇಕಿತ್ತಲ್ವ. ಅವಳು ಅಟ್ಲೀಸ್ಟ್ ಒಂದು 3 ತಿಂಗಳಾದರೂ ಅವಳನ್ನ ಸ್ವಲ್ಪ ಆರೈಕೆ ಮಾಡಿದರೆ ಮುಂದೆ ಲೈಫ್ ಲಾಂಗ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರ್ತಾರೆ ಅಲ್ವಾ. ಬಾಣಂತನದಲ್ಲೇ ಗೊತ್ತಾಗೋದು ಅವ್ರು ವೀಕ್ ಇದ್ದಾಗ ನಾವು ಅವ್ರನ್ನ ಆರೈಕೆ ಮಾಡೋದು ತುಂಬಾ ಅಗತ್ಯ. ಆ್ಯಕ್ಚುಲಿ 5 ಮಂತ್ಸ್ ಮಾಡಬೇಕಾಗುತ್ತೆ, ಬಟ್ ನನ್ನ ದೊಡ್ಡಮ್ಮಗೆ ಅಷ್ಟು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೆ ನೋಡ್ಕೊಂಡು ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸಾಕು ಇಷ್ಟರ ಮಾಡಿದಾರಲ್ಲ ಸಾಕು, ನಾನು 3 ತಿಂಗಳು ನನಗೆ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡಮ್ಮ ಮಾಡಿದರೆ ಇನ್ನು ಮುಂದೆ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂತಂದು ಎಕ್ಸ್ಟ್ರಾ 2 ತಿಂಗಳು ಅವಳೇ ಅಲ್ಲೇ ಇದ್ಕೊಂಡು ನೀರು ಮುಟ್ಟಿದ್ದನ್ನೇ ಬೇರೆ ಬೇರೆ ಕೆಲಸ ಏನಿದೆ ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿತ್ತು. ಸೊ ಎಲ್ಲನೂ ಉಡಕ್ಕಿ ಎಲ್ಲ ಹಾಕಿದ್ಮೇಲೆ ಅರಿಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಅಮ್ಮ, ಅದಾದಮೇಲೆ ಇಬ್ರಿಗೂ ಕಾಲು ಬಿದ್ದಲು. ನಮ್ಮಮ್ಮ ಫುಲ್ ಎಮೋಷ್ನಲ್ ಆಗ್ತಾಯಿದ್ರು. ನಾನು ಕೂಡ ಹಾಗೆ ಹೀಗೆ ಕಾಮಿಡಿ ಮಾಡ್ಕೊತ ಸುಮ್ಮನೆ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ನಮ್ಮಮ್ಮ. ಇನ್ನು ಅವರು ಕೂಡ ರೆಡಿ ಆಗಿರಲಿಲ್ಲ. ನಾನು ರೆಡಿ ಮಾಡ್ತೀನಿ ತೊಗೊಳಮ್ಮ ಅಂತೆಲ್ಲ ಹೇಳಿ ಅವರಿಬ್ರಿಗೂ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ತುಂಬ ಚೆಂದ ಕಾಣ್ತಾರೆ ರೆಡಿ ಮಾಡಿದ್ರು, ನಮ್ಮಮ್ಮ ಆಗಿರ್ಬೋದು ದೊಡ್ಡಮ್ಮ ಆಗಿರ್ಬೋದು. ಆದರೆ ಅವರು ಚೆನ್ನಾಗಿ ರೆಡಿ ಆಗೋಲ್ಲ, ಸಿಂಪಲ್. ನಮ್ಮನ್ನೇ ಆರಾಮ ನೋಡ್ತಾರೆ, ನಮ್ಮದೆಲ್ಲ ಆಗಿದೆ ಹೋಗಿದೆ, ನಮ್ಮದೇನೇ ಇಲ್ಲ, ನೀವು ಚೆಂದ ರೆಡಿ ಆಗಿ ಚೆಂದ ಕಾಣ್ರಿ ಅಂತೆಲ್ಲ ಹೇಳ್ತಾಯಿದ್ರು. ನಾವು ಚೆನ್ನಾಗಿ ಕಾಣಬೇಕು ಅಂದರೆ ಅದಕ್ಕೆ ಕಾರಣ ನೀವುಗಳು. ನೀವೇ ಚೆಂದ ಇಲ್ಲ ಅಂದರೆ ಹೆಂಗೆ, ನೀವು ಸುಮ್ಮನಿರು, ನೀವು ಚೆನ್ನಾಗಿ ಕಾಣ್ತೀರ, ರೆಡಿ ಮಾಡಿದ್ರೆ ನಾನು ರೆಡಿ ಮಾಡ್ತೀನಿ ಅಂತ. ಅವ್ರು ಬೇಡವೇ ಬೇಡ ಅಂತ ಹೇಳ್ತಾರೆ. ನಾನು ಸಿಕ್ಕಾಬಿಟ್ಟೆ ಫೋರ್ಸ್ ಮಾಡಿ 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 ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮನ ಕೂದಲು ಮಾತ್ರ ಹೆಂಗಿದೆ ಅಂದರೆ ನಮ್ಮಮ್ಮನ ಥರ ಕೂದಲೇ ಇಲ್ಲ ನಮ್ಮದು. ನಿಜವಾಗಿ ನಾವು ಅಪ್ಪನ ಕಡೆ ಒತ್ತಿದ್ದೀರ ನೀವು, ಅದಕ್ಕೆ ಜಾಸ್ತಿ ಕೂದಲಿಲ್ಲ ಅಂತ ಹೇಳ್ತಾರೆ ಎಲ್ಲ ನಮ್ಮಮ್ಮನ ಕಡೆಯವರು. ಇನ್ನು ನಮ್ಮ ಅಮ್ಮನ ತಲೆ ತೊಳ್ಕೊಂಡಿದ್ದಾರಲ್ವ, ಅಲ್ಲೇ ಅದಕ್ಕೆ ಮನೇಲಿ ತಲೆ ತೊಳ್ಕೊಂಡು ಬಂದಿದ್ದಾರೆ. ಅವ್ರ ಕೂದಲು ಒಣಗಿಸ್ಲಿಕ್ಕೆ ನನಗೆ ಆಲ್ಮೋಸ್ಟ್ 1/2 hour ಆಗೋಗ್ಬಿಟ್ಟಿದೆ. ಅವ್ರು ಏರ್ ಡ್ರೈಯರ್ ತೊಗೊಂಡು ಬಳಸಿದ್ರು ಕೂಡ ಅಷ್ಟು ಚೆನ್ನಾಗಿದೆ. ಅಷ್ಟು ದಪ್ಪ ಕೂದಲು, ದಟ್ಟವಾಗಿ ಏರಳವಾಗಿ ಆರೋಗ್ಯಕರವಾಗಿದೆ ನಮ್ಮಮ್ಮನ ಕೂದಲು. ನನಗಮ್ಮ ನಿನ್ನ ಕೂದಲು ಸ್ವಲ್ಪ ಕಟ್ ಮಾಡಿ ಕೊಡಮ್ಮ ನನಗೆ ಅಂತ ಹೇಳ್ತಾ ಇರ್ತೀನಿ ನಾನು. ಅಯ್ಯ ಹಂಗೆ ಕೊಡೋದಾಗಿದ್ರೆ ಹಿಂಗೆ ಯಾಕಿರ್ತಿತ್ತು ತಗೊಳವ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ನಮ್ಮ ಅಮ್ಮಗೆಲ್ಲ ಚೆಂದ ಜಡೆ ಹಾಕಿದ್ದೀನಿ, ಅಂದರೆ ಡಿಸೈನ್ ಹಾಕಿದ್ದೀನಿ. ಆಮೇಲೆ ಲಾಸ್ಟ್ ಜಡೆ ಹಾಕ್ತೀನಿ ಅಂತ ಹೇಳಿ, ಒಂದು ಸರಿ ನನಗೆ ಜಡೆ ಹಾಕ್ಬೇಕು ನೋಡು, ನೀನು ಕೂದಲು ಬಿಟ್ಟರೆ ನನಗೆ ಇಷ್ಟ ಆಗಲ್ಲ ಅಂತಂದ್ರೆ, ಇಲ್ಲ ಹಾಕ್ತೀನಿ ನಾನು ಅಂತೇಳಿ. ಇದು ನನ್ನ ಹತ್ರ ಇರುವಂಥ ನಮ್ಮ ತಂಗಿಗೆ ಯಾವ ರೀತಿಯಾಗಿ ಮಾಡಿದ್ನ ಅದೇ ಥರ ಸಿಂಪಲಾಗಿ ಮಾಡಿದ್ದೀನಿ. ನಮ್ಮಮ್ಮ ಕೂಡ ಫುಲ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಅಮ್ಮ ನಿಜವಾಗ್ಲೂ ನಮ್ಮಮ್ಮನ ನೋಡ್ಲಿಕ್ಕೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೆ ಗೊತ್ತಾ, ನಿನ್ನ ಥರ ನಾವು ಇಲ್ಲವೇ ಇಲ್ಲ. ನಮ್ಮಮ್ಮನ ಫೇಸ್ ಕೂಡ ಎಷ್ಟು ಕ್ಲಿಯರಾಗಿತ್ತು ಅಂದರೆ ನಮ್ಮಮ್ಮ ಬೇಡ 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 ಅಂತಿತ್ತು. ಏನು ಮಾಡೋಕ್ಕೋದ್ರು ನಾನು ಬಿಡ್ತಾನೆ ಇಲ್ಲ, ಫೋರ್ಸ್ಫುಲ್ಲಿಯಾಗಿ ಮಾಡ್ತಾನೆ ಇದ್ದೀನಿ. ನಮ್ಮ ಅತ್ತಿಗೆ ಆಗಿರ್ಬೋದು, ನಮ್ಮ ಅಣ್ಣ, ನಮ್ಮ ಹಸ್ಬೆಂಡ್ ನಗ್ತಾಯಿದ್ದಾರೆ, ಏನಿದು ಹಿಂಗೆ ಮಾಡಿಬಿಟ್ಟಿದ್ದೀಯಾ ಅಂತ. ಇರಲಿ ಬಿಡಿ, ಚೆನ್ನಾಗಿ ಕಾಣಿಸ್ತಾರೆ. ಏನಾದ್ರು ಫಂಕ್ಷನ್ಸ್ ಇದ್ದಾಗ ಈ ಥರ, ಅದ್ರಲ್ಲಿ ನಾನೇನಾದರೂ ಮಾಡಬೇಕು ಅಂದಾಗ ಮಾತ್ರ ಅವ್ರು ಚೆನ್ನಾಗಿ ಕಾಣ್ತಾರೆ. ಅವರವರೇ ರೆಡಿ ಆಗೋದ್ರೆ ಸಿಂಪಲಾಗಿ ಹೋಗಿರ್ತಾರೆ, ನನಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೆ ಇವತ್ತು ನಾನು ಲೇಟ್ ಆದರೂ ಪರವಾಗಿಲ್ಲ, ನಾನು ರೆಡಿ ಆಗಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮನ್ನು ರೆಡಿ ಮಾಡೇ ಮಾಡ್ತೀನಿ ಅಂತೇಳಿ ನನ್ನ ದೊಡ್ಡಮ್ಮಗೂ ನಮ್ಮ ಅಮ್ಮಗೂ ರೆಡಿ ಮಾಡ್ತಾಯಿದ್ದೆ. ಫಸ್ಟು
ನಮ್ಮ ಅಮ್ಮಗೆ ರೆಡಿ ಮಾಡ್ತಾ ಇರೋದು. ದೊಡ್ಡಮ್ಮ ಕೂಡ ಸ್ನಾನಕ್ಕೆ ಹೋಗಿದ್ರು. ಅದಕ್ಕೆ ನಿಮ್ಮ ರೆಡಿ ಮಾಡಿಬಿಟ್ಟು ನೀನು ಕಳಿಸ್ಬಿಡ್ತೀನಿ, ಅಲ್ಲೇನಾದರೂ ಪೂಜೆ ಅದು ಇದಕ್ಕೇನಾದರೂ ಎಲ್ಪ್ ಬೇಕಾಗ್ತಿರುತ್ತಮ್ಮ, ನೀನು ಹೋಗ್ಬಿಡು ಅಂತೆಲ್ಲ ಹೇಳಿದೆ. ಸರಿ ಅಂತೇಳಿ ಅಮ್ಮ ಕೂಡ ಚೆಂದಾಗಿ ರೆಡಿ ಆದರು. ನೋಡಿ ಮೇಕಪ್ ನಮ್ಮಮ್ಮ ಲಿಪ್ಸ್ಟಿಕ್ ಹಚ್ಚಿಸ್ಕೊಳಕ್ಕೆ ರೆಡಿ ಇಲ್ಲ, ನಾನು ಬಿಡೋಕ್ಕೆ ರೆಡಿ ಇಲ್ಲ. ಸ್ವಲ್ಪ ಏನೇನೋ ಮಾಡಬೇಡ, ನೋಡಿ ನಗೋ ಥರ ಮಾಡಬೇಡ ಅಂತಿದ್ರು. ಇಲ್ಲ ಅಮ್ಮ ಆ ಥರ ಎಲ್ಲ ನಾನು ಮಾಡೋದಿಲ್ಲ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋಂಗೆ ನಾನು ರೆಡಿ ಮಾಡ್ತೀನಿ ಅಂದೆ. ಇನ್ನು ಕೊನೆಯದಾಗಿ ನನಗೆ ಕೂದಲು ಫಸ್ಟ್ ನನಗೆ ಕಟ್ಟವ ಮರೈತಿ, ನನಗಿದೆಲ್ಲ ಇಷ್ಟ ಆಗಲ್ಲ ಅಂದರು. ಇಲ್ಲಮ್ಮ ಕಟ್ತೀನಿ ಸುಮ್ಮನಿರು ಅಂತ ಹೇಳಿದೆ. ಇನ್ನು ಸರ ಇತ್ತು ನನಗೆ ನನ್ನ ಹತ್ರ, ಇದು ಮಂತ್ರಾಲಯದಲ್ಲಿ ಹಸ್ಬೆಂಡ್ ಕೊಡಿಸಿದ್ರು. ಅದು ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. 100 ರೂಪಾಯಿ ಸರ ಅದು. ಇಲ್ಲೇನಾದರೂ ಸ್ಟೋರ್ಗಳಲ್ಲಿ ಹೋಗಿ ತೊಗೋಬೇಕು ಅಂದರೆ 200-300 ರೂಪಾಯಿ ಹೇಳ್ತಾರೆ. ಈ ಒಂದು ಸರನ ತೊಗೊಂಡಿದ್ದು ನಾವು ಮಂತ್ರಾಲಯದಲ್ಲಿ ಹಸ್ಬೆಂಡ್ ಕೊಡಿಸಿದ್ದು. ತುಂಬಾ ಖುಷಿ ಇತ್ತು ಇದು ತಗೊಂಡಾಗ. ಅಷ್ಟೇ ಕ್ಯೂಟಾಗಿ ಎಲ್ಲದಕ್ಕೂ ಮ್ಯಾಚ್ ಆಗ್ತಾಯಿತ್ತು. ಜಸ್ಟ್ ಒಂದು ಸ್ಯಾರಿ ಅಲ್ಲ, ಯಾವ ಸ್ಯಾರಿ ಹಾಕ್ಕೊಂಡು ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಾಯಿತ್ತು. ಫೈನಲಾಗಮ್ಮ ಚೆಂದ ರೆಡಿ ಆಯಿತು, ಕೂದಲು ಹಿಂಗೆ ಬಿಟ್ಕೊಳ್ಳಮ್ಮ ಅಂತ ಅಂದೆ. ನನಗೆ ಬೇಡವೇ ಬೇಡ, ನನಗೆ ತಲೆ ತಿನ್ನಬೇಡ, ನನಗೆ ಇಷ್ಟ ಆಗಲ್ಲ ಅಂತ ಹೇಳಿಲ್ಲ, ನನಗೆ ಶಕೆ ಆಗ್ತದೆ, ಇದು ನೋಡಿ ಇಷ್ಟು ಬಿಸಿಲೈತೆ ಹಾಗೆ ಹೀಗೆ ಅಂತ ಹೇಳ್ತಾಯಿತ್ತು. ನಮ್ಮಮ್ಮ ಇಷ್ಟೊತ್ತನ ತಾಳ್ಮೆಯಿಂದ ನನ್ನ ಹತ್ರ ಮೇಕಪ್ ಮಾಡಿಸ್ಕೊಂಡಿರೋದೇ ಹೆಚ್ಚು. ಸರಿಯಮ್ಮ, ನಾನು ನೆಕ್ಸ್ಟು ನಿನಗೆ ಹೂ ಮುಡಿಸ್ತೀನಿ, ಆವಾಗ ಜಡೆ ಕಟ್ಬಿಟ್ಟು ಹೂ ಮುಡಿಸ್ತೀನಿ ಅಂತ ಹೇಳಿದೆ. ಹಂಗೆ ಮಾಡು, ನನಗೆ ಮಾತ್ರ ಕೂದಲು ಬಿಡ್ಬೇಡ ಅಂತು. ಸರಿ ಆಯ್ತು ತಗೋ ಅಂತೆಲ್ಲ ಹೇಳಿ ಕ್ಲೀನಾಗಿ ಹೂನ ಡಿಸೈನ್ ಮಾಡಿಕೊಂಡು ಹೂನ ಮುಡಿಸ್ತಾ ಇದ್ದೀನಿ ಜಡೆ ಕಟ್ಬಿಟ್ಟು. ನಮ್ಮಮ್ಮ ಅಂತರೂ ಸಾಕವ ಎಷ್ಟು ಮಾಡಿದ್ದೀಯಲ್ಲ, ನೋಡಿ ನಗ್ತಾರೆ ಇರು ನನಗೆ ಜನ ಅಲ್ಲಿ ಬಂದಿರೋರೆಲ್ಲ ಅಂತ ಅಂದು. ಮಗಳಿಗಿನ್ನ ಅಮ್ಮನೇ ಹಿಂಗೆ ರೆಡಿ ಆಗ್ಬಿಟ್ಟವಳೆ ಹಾಗೆ ಹೀಗೆ ಅಂತ ಹೇಳ್ತಿತ್ತು. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಸುಮ್ಮನೆ ಇರು, ಮಾತಾಡೋರು ಹೆಂಗಿದ್ರು ಮಾತಾಡ್ತಾರೆ, ಯಾಕಷ್ಟು ತಲೆ ಕೆಡ್ಸ್ಕೊಂತೀಯ, ಆರಾಮಾಗಿ ಚೆಂದ ರೆಡಿಯಾಗು. ಈಗ ಆ್ಯಕ್ಚುಲಿ ಈಗಿನ ಜನ್ರೇಷನಲ್ಲಿ ಉಡೋ ಬಟ್ಟೆ, ಮಾತಾಡೋ ರೀತಿ, ಹಾಕ್ಕೊಳ್ಳುವಂತಹ ಒಂದು ಒಡವೆಗಳಿಗೆ ಮರ್ಯಾದೆ ಜಾಸ್ತಿ. ನಿಮ್ಮ ಮನೆಯಲ್ಲಿ ಊಟ ಆಯಿತೋ ಇಲ್ಲೋ ಅಂತ ನೋಡೋದಿಲ್ಲ, ಚೆಂದ ರೆಡಿಯಾಗು ಫಸ್ಟು ನೀನು. ಬೇರೆ ಬೇರೆ ಅಪ್ಪನ ಕಡೆ ಫಂಕ್ಷನ್ಸ್ಗಳು ನಮ್ಮಮ್ಮ ಚೆನ್ನಾಗಿ ರೆಡಿಯಾಗೇ ಹೋಗೋದಿಲ್ಲ, ನನಗೆ ಅದೇ ಬೇಜಾರು. ಯಾಕಂದರೆ ನಾವು ಕೂಡ ಅಲ್ಲಿರೋದಿಲ್ಲ, ಅದಕ್ಕೆ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಂಗೆ ರೆಡಿಯಾಗಿ ಹೋಗ್ತಾರೆ. ಇಲ್ಲಿ ನಾವಿಲ್ಲಿ ಇರ್ತೀವಲ್ವ, ಇಲ್ಲಿ ಚೆಂದ ರೆಡಿ ಮಾಡ್ತೀವಿ, ಅದಕ್ಕೆ ನಮ್ಮಮ್ಮ ಚೆಂದ ಕಾಣ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ನಮ್ಮಮ್ಮ ಎಕ್ಸಾಂಪಲ್ ಆಗಿ ಎಲ್ಲಾದರೂ ಹೊರಗಡೆ ಹೋದರೆ ನಿಮ್ಮ ಅಕ್ಕನ ಅಂತ ಹೇಳ್ತಾರೆ, ಆ ಥರ ಇದ್ದಾರೆ ನಮ್ಮಮ್ಮ. ಅಷ್ಟು ಚೆನ್ನಾಗಿ ನಮ್ಮ ತಂಗಿ ನೋಡ್ಬೋದು, ಮೊಮ್ಮಕ್ಕಳೇ ಕಂಡಿದ್ದಾಳ ನಮ್ಮಮ್ಮ, ಅದು ನಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಸೊ ನೋಡಿ ಫೈನಲ್ ಆಗಿ ನಮ್ಮ ಅಮ್ಮನ ಹತ್ರ ಬಯಸ್ಕೊಂಡು ಮಾಡಬೇಡ ಅಂದ್ರೂ ಕೊನೆಯದಾಗಿ ಮೇಕಪ್ ಮಾಡಿ ರೆಡಿ ಮಾಡಿ ಸ್ಯಾರಿ ಕೂಡ ನಮ್ಮ ಅತ್ತಿಗೆಯವರೇ ಉಡಿಸಿ ಕಳಿಸ್ಬಿಟ್ಟಿದ್ರು. ಅದೇನು ಸಮಸ್ಯೆ ಇರಲಿಲ್ಲ. ನನಗೆ ಈ ಥರ ಎಲ್ಲ ಉಡಿಸ್ಲಿಕ್ಕೆ ಬರೋಲ್ಲ, ನಾನು ಒಂದು ಪಿನ್ ಮಾಡ್ಕೊಂಡ್ಬಿಡ್ತೀನಿ, ಈ ಥರ ಎಲ್ಲ ಮಾಡಲಿಕ್ಕೆ ನನಗೆ ಬರೋದಿಲ್ಲ. ಅದಕ್ಕೆ ನಮ್ಮ ಅತ್ತಿಗೆಯವ್ರ ಹತ್ರ ಉಡಿಸ್ಕೊಂಡು ಫೈನಲಾಗಿ ನಮ್ಮಮ್ಮ ಚೆಂದ ರೆಡಿಯಾಗಿ ಫೈನಲ್ ಲುಕ್ ಇದು ನೋಡಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನ್ನ ಮದುವೆಲಾಗಿರ್ಬೋದು, ನನ್ನ ತಂಗಿ ಮದುವೆಲಾಗಿರ್ಬೋದು ಎಷ್ಟು ಚೆನ್ನಾಗಿ ಅಮ್ಮ ರೆಡಿಯಾಗಿರಲಿಲ್ಲ. ನನಗೆ ಆ್ಯಕ್ಚುಲಿ ಈ ಥರ ರೆಡಿ ಮಾಡೋಕ್ಕೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಲೇಟ್ ಆದರೂ ಪರವಾಗಿಲ್ಲ ಅಂತ ಅಂದು ನಮ್ಮ ಅಮ್ಮಗೆ ಚೆಂದ ರೆಡಿ ಮಾಡಿದೆ. ಇನ್ನು ಚೌಟ್ರಿಲಿ ಸ್ವಲ್ಪ ಕೆಲಸ ಇತ್ತು, ಪೂಜೆ ದಿನ ಕೆಲಸ ಇತ್ತು ಅಂತ, ಇನ್ನು ಯಾರೂ ಬಂದಿಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಅಣ್ಣ ಕೂಡ ನಮ್ಮ ಅಮ್ಮನ ಫಸ್ಟ್ ರೆಡಿ ಮಾಡಿದ್ನಲ್ಲ, ಅದಕ್ಕೆ ಬಿಟ್ಟು ಬರ್ತೀನಿ ಅಮ್ಮ ನಾನು ಅಂದರು. ಸರಿ ಅಣ್ಣ ಬಿಟ್ಟು ಬಂದುಬಿಡು, ಒಬ್ಬೊಬ್ಬರನ್ನೇ ಬಿಟ್ಟು ಬಂದರೆ ಆಯಿತು, ಮತ್ತೇನು ಎಲ್ಲರೂ ಒಂದೇ ಸರಿ ಸುಮ್ಮನೆ ಆಟೋಕ್ಕೆ ಹೋಗೋದು, 200-300 ರೂಪಾಯಿ ಕೊಡಬೇಕು. ಅದೇ 200-300 ರೂಪಾಯಿ ಇದ್ದರೆ ಬೈಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಒಂದು ವಾರ ಹೊಡಿಬೋದು ಅಂತ ಅಂದೆ. ಅಮ್ಮ ಏನೋ ಹೋದ್ರು, ಇನ್ನು ನನ್ನ ತಂಗಿ ಇಲ್ಲೇ ಇದ್ಲು. ಅದಕ್ಕೆ ಅವಳು ಫೋನಲ್ಲಿ ಮಾತಾಡ್ತಾ ಇದ್ಲು, ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು, ನಾವು ಬೇಗ ರೆಡಿ ಆಗಿಬಿಟ್ಟಿದ್ದೀವಿ, ನೀನು ನೋಡಿದ್ರೆ ಇನ್ನೂ ಸ್ಟಾರ್ಟೇ ಮಾಡಿಲ್ಲಲ್ಲ ಅಂತಿದ್ಲು. ಅದಕ್ಕೆ ಇಲ್ಲ ಅಮ್ಮ, ಪುರೋಹಿತರು ಬರಬೇಕು, ಅದಕ್ಕೆ ವೇಟ್ ಮಾಡ್ತಿದ್ದೀವಿ, ಅವ್ರು ಬಂದ ತಕ್ಷಣ ಬಂದುಬಿಡು, ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ, ಪೂಜೆಗೆ ಏನು ಬೇಕೋ ಎಲ್ಲ, ಪೂಜೆ ಸ್ಟಾರ್ಟ್ ಮಾಡೋದಷ್ಟೇ ಅಂತ ಹೇಳಿದ್ರು. ಸರಿ ಅಂತ ಅವಳು ಕೂಡ ಫೋನಲ್ಲಿ ಮಾತಾಡ್ತಾ ಇದ್ಲು. ಇನ್ನು ನಾನು ನಮ್ಮ ದೊಡ್ಡಮ್ಮಗೆ ರೆಡಿ ಮಾಡ್ತಾಯಿದ್ದೆ, ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಅಮ್ಮ ಹಿಂಗೆ ಹೇಳಿದ್ರು, ನಮ್ಮ ದೊಡ್ಡಮ್ಮನ ಅಷ್ಟೇ. ನನಗೆ ಅದು ಇದು ಏನೇನೋ ಹಚ್ಚಿ ಇದು ಮಾಡಿಬಿಡವ, ಜಡೆ ಹಾಕು, ಒಂಚೂರು ಕ್ರೀಮ್ ಹಚ್ಚಿ ಹಣೆಗೊಂದು ಬೊಟ್ಟಿಟ್ಬಿಡು ಅಂತ ಹೇಳಿದ್ರೆ, ಸುಮ್ಮನಿರಮ್ಮ, ನೀವು ನೋಡಿದ್ರೆ ಅಕ್ಕ ತಂಗಿ ಯಾವಾಗಲೂ ಹಿಂಗೆ ಅದು ಇದು ಅಂತಿರ್ತೀರಾ, ಯಾರು ಏನಾರು ಅನ್ಕೊಂಡಾರು ಅನ್ಕೊತಾನೆ ಇರ್ತಾರೆ, ಸುಮ್ಮನೆ ಇರು. ಸಿಂಪಲಾಗಿ ರೆಡಿ ಮಾಡಿದ್ರು ನೀವು ಬೆವರು ಹೋದ ತಕ್ಷಣ, ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇದೆ, ಬೆವ್ತಿದ್ದ ತಕ್ಷಣ ಎಲ್ಲ ಹೋಗ್ಬಿಡುತ್ತೆ, ನೀವು ಒರೆಸ್ಕೊಂಡ್ರೆ ಏನಿರಲ್ಲ, ಸಿಂಪಲ್ಲಾಗಿ ನಿನ್ನ ವಯಸ್ಸಿಗೆ ತಕ್ಕಂಗೆ ನಾನು ರೆಡಿ ಮಾಡ್ತೀನಿ ಅಂತೆಲ್ಲ ಹೇಳಿದೆ. ಅದೇನೋ ಒಂದು ಮಾಡವ, ಒಟ್ಟು ನಗ ಥರ ಮಾಡಬೇಡ ಅಂತ ಹೇಳ್ತಿದ್ರು. ನಮ್ಮ ದೊಡ್ಡಮ್ಮ ಏನು ಹೇಳಿದ್ರು ಅದನ್ನು ಹೇಳ್ತಾ ಇದ್ದೀನಿ ನಾನು. ಅದನ್ನು ಈಗ ನೆನೆಸ್ಕೊಂಡ್ರೆ ನಗು ಬರುತ್ತೆ. ನಿಜವಾಗ್ಲೂ ಎಷ್ಟೇ ನಮ್ಮ ಸ್ವಂತಿಕೆ ಏನೇ ಇದ್ದರೂ ಸಹ ಬೇರೆಯವರು ಏನು ಹೇಳ್ತಾರೋ, ಅಯ್ಯೋ ಅವ್ರೇನು ಮಾತಾಡ್ತಾರೋ, ಇವ್ರೇನು ಮಾತಾಡ್ತಾರೋ, ನಗ್ತಾರೋ, ಅಯ್ಯೋ ಹೆಂಗಪ್ಪ ಅನ್ನೋ ಥರನೇ ಬೇರೆಯವ್ರಿಗೆ
ಭಯಪಟ್ಟೆ ಜೀವನ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ನಿಜವಾಗ್ಲೂ ಇವ್ರದ್ದೇ ಅಂತಲ್ಲ, ಎಲ್ಲರದು ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ದೊಡ್ಡಮ್ಮ ಬೇಡ ಬೇಡ ಅಂತ ಎಷ್ಟು ಫೋರ್ಸ್ ಮಾಡ್ತಿದ್ದೆ. ಅಮ್ಮ ನಾನು ಸಿಂಪಲಾಗಿ ರೆಡಿ ಮಾಡ್ತೀನಿ, ನನಗೇನು ನಾನು ಆಡಂಬರವಾಗಿ ಏನೂ ಮಾಡಲ್ಲ, ನೀನು ಸುಮ್ಮನೆ ತಲೆ ಕೆಡಿಸ್ಕೊಂಡೆ, ಜಸ್ಟ್ ಒಂದು ಶೇಪ್ ಕೊಡ್ತೀನಿ ಅಷ್ಟೇ ಅಂತ ನಮ್ಮ ದೊಡ್ಡಪ್ಪನೇ ನಗ್ತಾಯಿದ್ರು, ನಮ್ಮ ಹಸ್ಬೆಂಡು ನಗ್ತಾಯಿದ್ರು. ನನಗಂತರೂ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ದೊಡ್ಡಮ್ಮಗೆ ಅಷ್ಟೇ ಸಿಂಪಲ್ಲಾಗಿ ರೆಡಿ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರ ವಯಸ್ಸಿಗೆ ತಕ್ಕಂಗೆ ನಾನು ಮೇಕಪ್ ಮಾಡಿದ್ದೀನಿ, ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಅಕ್ಕ ತಂಗಿ ಫುಲ್ಲು ಅದೇನೋ ಗೊತ್ತಿಲ್ಲ, ನನಗೆ ತುಂಬಾ ಖುಷಿ ಆಗ್ತಿತ್ತು ಅವ್ರಿಗೆ ರೆಡಿ ಮಾಡಿದ್ದು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮದುವೆಲೂ ಹಿಂಗೆ ರೆಡಿ ಆಗಿರಲಿಲ್ಲ, ನನ್ನ ತಂಗಿ ಮದುವೆಲೂ ರೆಡಿ ಆಗಿರಲಿಲ್ಲ, ಯಾರೂ ಮೇಕಪ್ ಮಾಡೋರು ಇರಲಿಲ್ಲ ಅವರಿಗೆ. ಎಲ್ಲರೂ ಅವ್ರವ್ರದ್ದೇ ನೋಡ್ಕೊತಾ ಇದ್ರು. ಯಾಕಂದರೆ ಅದಕ್ಕೆ ಅವರು ಕೂಡ ಅವ್ರು ರೆಡಿ ಆಗಬೇಕಿತ್ತು, ಅವ್ರ ಮಕ್ಕಳು ರೆಡಿ ಮಾಡಬೇಕಿತ್ತು. ಆ ಟೈಮಲ್ಲಿ ಎಲ್ಲರಿಗೂ ಹಂಗಾಗುತ್ತೆ, ಯಾರ ಬಗ್ಗೆನೂ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ನನ್ನ ದೊಡ್ಡಮ್ಮ ಅದು ಹೆಂಗೆ ಮಾಡಿದಿರವ ನೋಡ್ತೀನಿ, ಏನೇನೋ ಮಾಡಿ ನನಗೆ ಇದು ಮಾಡಬೇಡ ಅಂತಿದ್ರು. ಇಲ್ಲಮ್ಮ ನೋಡ್ಕೊ ಅಂತೇಳಿ ದೊಡ್ಡಮ್ಮಗೆ ರೆಡಿ ಮಾಡಿ ಅವರು ಕೂಡ ಅಣ್ಣಗೆ ಹೋಗಿ ಬಿಟ್ಟು ಬಂದರು. ಇನ್ನು ಫೈನಲಾಗಿ ನಾನು ಕೂಡ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಅಣ್ಣ ಕೂಡ ಬಿಟ್ಟು ಬರ್ತಾರೆ, ಪಾಪ ಅವ್ರು ರೆಡಿನೇ ಆಗ್ತಿಲ್ಲ, ಹಸ್ಬೆಂಡು ರೆಡಿ ಆಗಿಲ್ಲ, ಅವರು ರೆಡಿ ಆಗಿಲ್ಲ. ನಾನು ಹಸ್ಬೆಂಡ್ ಲಾಸ್ಟಿಗೆ ಹೋಗೋಣ ಅಂದ್ಕೊಂಡಿದ್ವಿ. ನಮ್ಮ ಅಣ್ಣ ಇಲ್ಲ ನೀನು ರೆಡಿಯಾಗಿ ಹೋಗ್ಬಿಡಪ್ಪ, ನಾನು ನಿಮ್ಮನ್ನ ಆಮೇಲೆ ಬಂದುಬಿಡ್ತೀವಿ ಅಂದರು. ಸರಿ ಅಂತೇಳಿ ನಾನು ಕೂಡ ರೆಡಿಯಾಗಿ ಸಿಂಪಲಾಗಿ ರೆಡಿ ಮಾಡ್ಕೊಂಡು ಅವರಿಗೆ ರೆಡಿ ಮಾಡೋದಷ್ಟು ಏನು ಮಾಡಲಿಲ್ಲ. ಯಾಕಂದರೆ ಅಲ್ಲಿ ನಾವು ಮೇಕಪ್ ಆರ್ಟಿಸ್ಟ್ನ ಕರೆಸಿದ್ವಿ, ಅವ್ರ ಹತ್ರ ಮೇಕಪ್ ಮಾಡಿಸ್ಕೋಬೇಕಂತಂದು ಇನ್ನು ಚೌಟ್ರಿ ಮುಂದೆನೇ ಬಂದು ನಿಂತ್ಕೊಂಡಿದ್ದೀವಿ. ಇದು ಚೌಟ್ರಿ ನನ್ನ ತಂಗಿ ಮಗನ ನಾಮಕರಣ ಸಮಾರಂಭಕ್ಕೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ. ಸೊ ನನಗೆ ಇದು ಎಲ್ಲಿದೆ ಮೇನ್ ಅನ್ನೋದೇ ಕನ್ಫ್ಯೂಸ್ ಆಗ್ತಾಯಿತ್ತು. ಗೇಟು ನಮ್ಮ ಅಣ್ಣ ಇಲ್ಲ ನೀನು ಆ ಕಡೆಯಿಂದ ಹೋಗ್ಬೇಡ ಈ ಕಡೆಯಿಂದನೇ ಹೋಗು ಅಂತಂದು ಸರಿ ಅಂದ್ಕೊಂಡು ನಮ್ಮ ಮೇಲ್ಗಡೆ ಹೋಗೋಷ್ಟಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸಲ್ಲೇ ಹೋಗಿದ್ದು. ಮತ್ತು ಫೋನ್ ಮಾಡಿ ನನ್ನ ತಂಗಿ ಒಬ್ರನ್ನ ಕರೆಸಿದ್ಲು, ಅವಾಗ ಹೋಗಿದ್ದು. ಸೊ ಅದಾದಮೇಲೆ ನೋಡಿ ನಮ್ಮ ಮಗನ ನಾಮಕರಣಕ್ಕೆ ಇಷ್ಟು ಚೆಂದ ಡೆಕೋರೇಟ್ ಮಾಡಿದ್ದಾರೆ ಗ್ರ್ಯಾಂಡಾಗಿ, ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ನಿಜವಾಗ್ಲೂ ಒಂಥರ ಎಷ್ಟು ಖುಷಿ ಆಗುತ್ತೆ ಅಂದರೆ, ಏನೇ ಇರಲಿ ಫ್ಯಾಮಿಲಿಯವ್ರು ಒಟ್ಟುಗೂಡಿ ಒಂದಿಷ್ಟು ಖುಷಿನ ಹಂಚ್ಕೊಂಡು ಒಂಥರ ಸೆಲೆಬ್ರೇಟ್ ಮಾಡೋದು, ಎಲ್ಲ ಪೂಜೆ ಆಗಿರ್ಬೋದು, ಯಾವುದೇ ಫಂಕ್ಷನ್ ಆಗಿರ್ಬೋದು, ಈ ರೀತಿಯಾಗಿ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಎಷ್ಟೇ ಮನಸ್ತಾಪಗಳು ಇದ್ದರೂ ಸಹ ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ, ಯಾವುದೇ ಒಂದು ಮದುವೆ ಸಮಾರಂಭಗಳಲ್ಲಿ ಈ ರೀತಿಯಾಗಿ ಹೋದಾಗ ಎಲ್ಲರೂ ಖುಷಿಯಿಂದ ಸ್ಮೈಲ್ ಮಾಡಿಬಿಟ್ರೆ ಒಂದು ಎಷ್ಟೇ ನೋವುಗಳಿದ್ರೂ ಎಷ್ಟೇ ಮನಸ್ತಾಪಗಳಿದ್ರೂ ಮಂಜಿನಂತೆ ಕರಗೋಗ್ಬಿಡುತ್ತೆ. ಇನ್ನು ನನ್ನ ತಂಗಿ ಮಗನಿಗೆ ನಾಮಕರಣ ಮಾಡ್ತಾಯಿದ್ರೆ ಹೆಸರಿಟ್ಟಿರುವಂಥದ್ದು ಅವರು ಶಾಸ್ತ್ರ ಪ್ರಕಾರ ಅವ್ರು ಮಾಡ್ತಾಯಿದ್ದಾರೆ. ಯಾಕಂದರೆ ಪ್ರೀತಿಸಿ ಮದುವೆ ಅದಾದ ಜೋಡಿ ಇವ್ರದ್ದು, ಅದಕ್ಕೆ ಅವ್ರ ಕಡೆ ಏನು ಸಂಪ್ರದಾಯ ಇದನ್ನು ಅದನ್ನು ಫಾಲೋ ಮಾಡಿಕೊಂಡು ಅವರು ಅಷ್ಟು ಚೆಂದ ಮಾಡ್ತಾಯಿದ್ದಾರೆ. ಖುಷಿ ಆಯಿತು. ಈ ಥರ ಎಲ್ಲ ಮಾಡಿದ್ದು ನೋಡಿ ಇಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತ ನನಗೆ ಫೋಟೋ ಕಳಿಸಿದ್ಲು. ಬಟ್ ಫೋಟೋದಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ಈ ಒಂದು ಡೆಕೋರೇಟ್ ಬಗ್ಗೆ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲನೂ ಕೂಡ ನಾಮಕರಣಕ್ಕೆ ಏನು ಹೆಸರಿಡಬೇಕು ಅಂತಂದು ಎಲ್ಲನೂ ಹೆಸರಿಟ್ಟು ನಮಗೆ ರಿವೀಲ್ ಮಾಡಿರಲಿಲ್ಲ, ನನಗೆ ಹೇಳಿರಲಿಲ್ಲ ಈ ಥರ ಹಿಂಗಿರುತ್ತೆ, ಈ ಥರ ಎಲ್ಲ ಕಾನ್ಸೆಪ್ಟ್ ಮೇಲೆ ಮಾಡ್ತೀವಿ ಅಂತಂದು. ಇಷ್ಟೇ ಅವ್ರಿಗೆ ಬಜೆಟಿಗೆ ತಕ್ಕಂಗೆ ಅವ್ರು ಮಾಡಿದರೆ ನನ್ನ ತಂಗಿ ಫುಲ್ ಖುಷಿ ಪಡ್ತಾ ಇದ್ದಾಳೆ. ನನಗೂ ಅಷ್ಟೇ ಅವಳು ಖುಷಿಯಾಗಿರಬೇಕು, ಅವಳ ಫ್ಯಾಮಿಲಿ ಚೆನ್ನಾಗಿರಬೇಕು ಅನ್ನೋದೇ ಬಯಸುವಂಥದ್ದು. ಯಾರೇ ಆಗಲಿ, ಹೆಣ್ಣಿನ ಕುಟುಂಬ ಆಗಿರ್ಬೋದು, ತಾಯಿಯವನ ಕುಟುಂಬ ಆಗಿರ್ಬೋದು, ಅಕ್ಕ ತಂಗಿ ಯಾರೇ ಇರಲಿ, ಎಲ್ಲರಿಗೂ ಅವ್ರು ಬಯಸೋದು ಇಷ್ಟೇ, ನಮ್ಮ ಫ್ಯಾಮಿಲಿ ಖುಷಿಯಾಗಿರಬೇಕು, ಅಣ್ಣನ ಫ್ಯಾಮಿಲಿ ಖುಷಿಯಾಗಿರಬೇಕು, ಅಮ್ಮನ ಫ್ಯಾಮಿಲಿ ಖುಷಿಯಾಗಿರಬೇಕು, ಗಂಡನ ಫ್ಯಾಮಿಲಿ ಖುಷಿಯಾಗಿರ್ಬೇಕು ಅನ್ನೋದೇ ಬಯಸೋದು. ನಾನು ಅಷ್ಟೇ, ಪ್ರತಿಯೊಬ್ಬರು ಬಯಸೋದೇ ಅದು, ಮತ್ತೇನಿಲ್ಲ. ನಾಮಕರಣಕ್ಕೆ ಶಾಸ್ತ್ರ ಪ್ರಕಾರ ಏನೇನು ಮಾಡಬೇಕು ಎಲ್ಲನೂ ಕೂಡ ಮಾಡಿದರು. ಇನ್ನು ನಾನು ನನ್ನ ಮಗಳು ಫುಲ್ ಫೋಟೋಕ್ಕೆ ಫೋಸ್ ಕೊಡ್ಕೊತ ವಾಕ್ ಮಾಡ್ಕೊತ ಬರ್ತಾಯಿದ್ವಿ. ಇನ್ನು ಯಾರೂ ಬಂದಿರಲಿಲ್ಲ. ಬೆಳಗ್ಗೆನೇ ಒಂದು ಆಲ್ಮೋಸ್ಟ್ ಒಂದು 9-10 ಗಂಟೆ ಸುಮಾರಲ್ಲಿ ಏನೇನು ಬೇಕೋ ಶಾಸ್ತ್ರ ಪ್ರಕಾರ ಮಾಡಿರುವಂಥದ್ದು ಗೊತ್ತಿರುತ್ತಲ್ಲ, ಆ ಟೈಮಲ್ಲಿ ಯಾರೂ ಬಂದಿರೋದಿಲ್ಲ. ಫ್ಯಾಮಿಲಿ, ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಅನ್ನೋಕ್ಕಿಂತ ಅವ್ರ ಫ್ಯಾಮಿಲಿನೇ ಜಾಸ್ತಿ. ಇನ್ನು ದೊಡ್ಡಮ್ಮ, ನಾನು, ಅಣ್ಣ, ಹಸ್ಬೆಂಡು, ನಮ್ಮ ಫ್ಯಾಮಿಲಿ ಇಷ್ಟೇ ಜನ ಇದ್ದಿದ್ದು. ಅತ್ತಿಗೆಯರು ಇನ್ನೂ ಬಂದಿರಲಿಲ್ಲ. ಶಾಸ್ತ್ರ ಅಲ್ವಾ, ಮೇನಾಗಿ ಅವರೇ ಗಂಡಿನ ಕಡೆಯವರೇ ಎಲ್ಲನೂ ಮಾಡ್ತಾರೆ, ನಮ್ಮದೇನಿರೋದಿಲ್ಲ. ಬಟ್ ಒಂದಿಷ್ಟು ಸಣ್ಣ ಪುಟ್ಟ ಏನಾದರೂ ಪೂಜೆ ಕಾರ್ಯಗಳಿಗೆ ತವ್ರ ಮನೆಯವ್ರ ಕಡೆಯವ್ರು ಬೇಕು ಅಂತ ಅಂದಾಗ ಒಂದಿಷ್ಟು ಸ್ವಲ್ಪ ನಿಂತ್ಕೊಂಡು ಏನೋ ಒಂದು ಅಷ್ಟು ಹೆಲ್ಪ್ ಮಾಡುವಂಥ ಒಂದು ಇದಿರುತ್ತೆ. ಅದಾದಮೇಲೆ ಈ ಥರ ಇದೆ. ಚೌಟ್ರಿ ಚಿಕ್ಕದಾಗಿದ್ರೂ ಸಕ್ಕತ್ತಾಗಿತ್ತು. ಸಾಕು, ನಾಮಕರಣಕ್ಕೆ ಯಾವ ರೀತಿಯಾಗಿರಬೇಕೋ ಆ ರೀತಿಯಾಗಿತ್ತು. ನನಗೇನು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಈ ಒಂದು ವಿಡಿಯೋ ಮಾಡಿದ್ದಲ್ಲ, ನಾನು ನನ್ನ ಅಳಿಯನ ಕೈಯಲ್ಲಿ ಕೊಟ್ಟಿದ್ದೀನಿ. ನಾನು ಕೂಡ ಸ್ಯಾರಿ ಉಟ್ಕೋಬೇಕಿತ್ತು, ನನ್ನ ತಂಗಿ ಕೂಡ ಅಲ್ಲಿ ಸ್ಯಾರಿ ಉಟ್ಕೊತಿದ್ಲು. ಸೊ ಹಾಗಾಗಿ ವಿಡಿಯೋ ಮಾಡುವಂತ ನಾನು ಅಳಿಯನ್ಗೆ ಹೇಳಿದ್ದೆ. ಅವನಿಗೆ ಯಾಕೆ ಬರುತ್ತಾಗ ಮಾಡಿದ್ದಾನೆ. ಸೊ ಇರಲಿ, ನೆನಪಿಗಿರುತ್ತಲ್ವ, ಎಷ್ಟಾದರೂ ಮಾಡಿದ್ದನಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಮಾಡಿಕೊಂಡೆ. ಇದಾದಮೇಲೆ ಕೆಳಗಡೆ ಟಿಫನ್ ಏನೋ ಮಾಡಿರಲಿಲ್ಲ, ಟಿಫನ್ ಮಾಡಲಿಕ್ಕೆ ಹೋಗಿದ್ವಿ. ಆವಾಗ ನಮ್ಮ ಮಾಮ
ನಮ್ಮ ಅಮ್ಮನ ಅಣ್ಣನ ಮಗ ಇವರು, ಎರಡನೇ ಮಾಮ ಶ್ರೀಧರ್ ಅಂತಂದು. ಅವರು ಕೂಡ ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಅದರಲ್ಲೂ ಕೆಳಗಡೆ ಸೀಟ್ ಬೇರೆ ಇತ್ತು, ಫ್ಯಾನ್ ಬೇರೆ ಸರಿಯಾಗಿ ಓಡ್ತಾ ಇರಲಿಲ್ಲ, ಚಿಕ್ಕದಾಗಿ ಹೆಂಗೆ ಹೋಗ್ತಾ ಇತ್ತು. ಅದಕ್ಕೆ ಶೆಕೆ ಆಗ್ತಿದೆ, ಫ್ಯಾನ್ ಹಾಕ್ಸೋ ಚಂದ್ರಿಕಂತೆಲ್ಲ ಕಾಮಿಡಿ ಮಾಡ್ತಾಯಿದ್ರು. ಅವಾಗಿಂದನೇ ಕಾಮಿಡಿ ಮಾಡ್ತಾಯಿರ್ತಾರೆ, ಇವಾಗಲೂ ಕಾಮಿಡಿ ಮಾಡ್ತಾಯಿದ್ರು. ಸೊ ಮಾತುಕತೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಟಿಫನ್ ಮಾಡಿಕೊಂಡು ಅದಕ್ಕೆ ನಾವೆಲ್ಲ ಟಿಫನ್ ಮಾಡಿ ನನ್ನ ಮಗಳಿಗೂ ಟಿಫನ್ ಎಲ್ಲ ತಿನ್ನಿಸ್ಕೊಂಡು ಮೇಲ್ಗಡೆ ಮತ್ತೆ ಬಂದ್ವಿ. ಬಂದ ತಕ್ಷಣ ಅವರು ಕೂಡ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ರು. ಪಾಪ ನನ್ನ ಜೊತೆಗೆ ಟಿಫನ್ ಮಾಡಿಕೊಂಡ್ರು ವೆಯ್ಟ್ ಮಾಡಿ. ಸೊ ಇದಾದಮೇಲೆ ಅವ್ರದ್ದು ಒಂದಿಷ್ಟು ಲೈಫ್ ಸ್ಟೋರೀಸ್ನ, ಹೀಗೆ ಸ್ಟ್ರಗಲ್ಸ್ ಪಟ್ಕೊಂಡು ನಮ್ಮ ಲೈಫ್ನಲ್ಲಿ ನಾವು ಲೀಡ್ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ರು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಬದುಕೋದು. ಅಂದರೆ ಇಂಡಿಪೆಂಡೆಂಟ್ ಆಗಿರಬೇಕಾಗುತ್ತೆ, ಯಾರ ಮೇಲೆ ಡಿಪೆಂಡ್ ಆಗದೆ ಬದುಕನ್ನ ಸಾಗಿಸಬೇಕು ಅಂತಂದು ಅವ್ರು ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾವು ಯಾರೇ ಹೊಸಬ್ರು ಪರಿಚಯ ಆದಾಗ ಇವರು ನನಗೆ ಅಳುಬ್ರೆ ಬಿಡಿ. ಲಾಸ್ಟ್ ಟೈಮು ನಮ್ಮ ಮಗಳು ನಮ್ಮ ಕಡೆ ಇದ್ದಾಗ ಇವರೇ ಬಂದಿದ್ದು, ಬಟ್ ಅಷ್ಟು ನಾವು ಅರ್ಜೆಂಟಲ್ಲಿ ಆ ಟೈಮಲ್ಲಿ ಆಗಿದ್ದು. ಇಷ್ಟು ಕ್ಲೋಸ್ನೆಸ್ ಆಗಿ ನಾವು ಮಾತಾಡಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಇವ್ರ ಜೊತೆಗೆ ನಾನು ಮಾತಾಡಿದ್ದು ತುಂಬಾ ಖುಷಿ ಆಗ್ತಾಯಿತ್ತು. ಅವರು ಕೂಡ ಒಂದಿಷ್ಟು ವಿಚಾರಗಳು ಹೇಳಿದಾಗ ನಮಗೆ ನಿಜವಾಗ್ಲೂ ಈ ಥರ ವಿಚಾರಗಳು ಪ್ರತಿಯೊಬ್ಬರಿಂದನೂ ಒಂದೊಂದು ವಿಚಾರ ತಿಳ್ಕೊತೀವಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅವರು ಕೂಡ ಅವ್ರ ಲೈಫಲ್ಲಿ ಪಟ್ಟಂಥ ಸ್ಟ್ರಗಲ್ಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾಯಿದ್ರು. ಅದನ್ನೊಂಥರ ಖುಷಿ ಆಗ್ತಾಯಿತ್ತು. ಒಬ್ಬೊಬ್ಬರಿಂದ ಒಂದು ತಿಳ್ಕೊತೀವಲ್ಲ ಅನ್ನೋದೊಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅವ್ರು ಮೇಕಪ್ ಮಾಡ್ತಾಯಿದ್ರು, ನನಗೆ ತುಂಬ ಖುಷಿ ಆಗ್ತಿತ್ತು. ಈ ಥರನೂ ಚೆನ್ನಾಗಿ ಮೇಕಪ್ ಮಾಡ್ತಾಯಿದ್ರಲ್ವಾ ಅಂತ ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಮಾಡಿದ ಮೇಕಪ್ಪೇ ಚೇಂಜ್ ಇತ್ತು, ಈ ಟೈಮಲ್ಲಿ ಮಾಡ್ತಿರೋ ಮೇಕಪ್ಪೇ ಚೇಂಜ್ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಒಬ್ಬರು ಬಂದಿದ್ದರು, ಅವರು ನಮ್ಮ ಅಕ್ಕನ ಹಸ್ಬೆಂಡ ಅವರ ತಂಗಿಯವರು ಬಂದಿದ್ದರು. ಅವ್ರ ಜೊತೆ ಇವ್ರ ಜೊತೆಗೂ ಮಾತಾಡ್ತಾ ಇದ್ವಿ. ಅದೇ ಟೈಮಲ್ಲಿ ಅವರು ಬಂದರು. ಅವ್ರ ಜೊತೆಗೂ ಇಬ್ಬರೂ ಬ್ಯಾಲೆನ್ಸ್ ಮಾಡಬೇಕಲ್ಲ. ಒಂದು ಫಂಕ್ಷನ್ಗೆ ಯಾರೇ ಬಂದಿದ್ದಾರೆ ಅಂದರೆ ಇಬ್ಬರೂ ಅಂದರೆ ಎರಡೂ ಫ್ಯಾಮಿಲಿಯವರು, ಗಂಡನ ಫ್ಯಾಮಿಲಿ ಆಗಿರ್ಬೋದು, ಅಮ್ಮನ ಫ್ಯಾಮಿಲಿ ಆಗಿರ್ಬೋದು, ಹೆಂಡತಿ ಫ್ಯಾಮಿಲಿ, ಈ ಥರ ಎಲ್ಲ 3-4 ಫ್ಯಾಮಿಲಿ ಇರುತ್ತೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಯಾಕಂದರೆ ಒಂದು ನಮ್ಮ ಮನೆಯ ಫಂಕ್ಷನ್ ನಡೀತಾ ಇದೆ ಅಂದರೆ ಆ್ಯಟಿಟ್ಯೂಡ್ ತೋರಿಸ್ಬಾರ್ದು. ಮೇಯ್ನಾಗಿ ಅದನ್ನು ನಾನು ಸಭ್ಯತೆಯಿಂದ ನಡ್ಕೊಳ್ಳುವಂತಹ ವಿಚಾರಗಳು ನನಗೆ ಗೊತ್ತಿದೆ. ಸೊ ಅದಕ್ಕಾಗಿ ನಿಮಗೆ ತಿಳಿಸ್ತಾ ಇರುವಂಥದ್ದು. ಏನೇ ಫಂಕ್ಷನ್ಸ್ ಬಂದರೂ ಎಲ್ಲರನ್ನೂ ಮಾತಾಡಿಸಿ ಎಲ್ಲರೂ ಬ್ಯಾಲೆನ್ಸ್ ಮಾಡುವಂತಹ ಒಂದು ಎಬಿಲಿಟಿ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಅಂತಂದರೆ ಪ್ರತಿಯೊಂದು ಹೆಣ್ಣಿನಲ್ಲಿ ಇರಬೇಕಾಗುತ್ತೆ. ಆಗ ಮಾತ್ರ ಹೆಣ್ಣು ಎಲ್ಲೋದ್ರೂ ಬದುಕೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಒಂದೇ ಕಾರಣ, ಯಾರ ಮೇಲೂ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟಾಗಿ ಬದುಕೋಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇರುವಂಥದ್ದು. ಸೊ ಸ್ಟ್ರಗಲ್ಸ್ ಪಡಲೇಬೇಕು. ಈಗ ಸ್ಟ್ರಗಲ್ಸ್ ಪಟ್ಟರೆ ಮುಂದೆ ಸುಖ ಸಿಗುತ್ತೆ ಅಂತ. ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳು ಈಗಿನ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನೋಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಜನ ಸ್ಟ್ರಗಲ್ಸ್ ಪಡ್ತಾನೆ ಇದ್ದಾರೆ. ಸೊ ಅವ್ರಿಗೆ ಒಂದು ಬೆಸ್ಟ್ ಲೈಫ್ ಸಿಕ್ಕಿರೋರು ಎಷ್ಟೋ ಜನ ನೋಡಿದ್ದೀನಿ. ಮುಂದೆನೂ ಕೂಡ ಇನ್ನೂ ಇದೇ ರೀತಿಯಾಗಿ ಎಷ್ಟೋ ಜನ ಹೆಣ್ಮಕ್ಳು ಬರಲಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದಾದಮೇಲೆ ನನಗೆ ಮೇಕಪ್ ಎಲ್ಲ ಮಾಡಿದರು. ಅದಾದಮೇಲೆ ಹೊರಗಡೆ ನನ್ನ ತಂಗಿ ಕೂಡ ಬಂದದೆಲ್ಲ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಫಸ್ಟು ನಾನೇ ಮೇಕಪ್ ಮಾಡಲಿಕ್ಕೆ ಕೂತ್ಕೊಂಡೆ. ಅದಾದಮೇಲೆ ಅವರು ಕೂಡ ಮೇಕಪ್ ಮಾಡಿದರು. ಫೈನಲ್ ಲುಕ್ ಇದು. ನಾನು ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ ಸ್ಯಾರಿ ಯಾವುದು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಟ್ರೆಂಡಿಂಗ್ ತಕ್ಕಂಗೆ ಸ್ಯಾರಿನ ಅವರು ವೇರ್ ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ಪರ್ಸನಲ್ ಇಷ್ಟ, ನನಗೆ ಕೊಟ್ಬಿಡು ಅನ್ನೋ ಕೊಡ್ತೀನಿ ಅಂತ ಅಂತಿದ್ಲು. ಬಟ್ ಅವಳು ತಳ್ಳಿಗಿರೋದಕ್ಕೆ ಅಷ್ಟು ನಾನೇನಾದರೂ ವೇರ್ ಮಾಡಬೇಕು ಅಂತ ಅಂದರೆ ಅಂದರೆ ಬ್ಲೌಸ್ದೆಲ್ಲ ಸ್ಟಿಚ್ ಎಲ್ಲ ಬಿಚ್ಚಬೇಕಾಗುತ್ತೆ, ಸುಮ್ಮನೆ ಪ್ರಾಬ್ಲಮ್ ಅಂತಂದೆಲ್ಲ ಹೇಳ್ತಾ ಇದ್ವಿ. ಸೊ ಏನೇ ಆಗಲಿ, ಬಟ್ ನನ್ನ ತಂಗಿ ಅವಳು ಏನೇ ತೊಗೊಂಡ್ರು ಫಸ್ಟ್ ನನಗೆ ಕೊಡ್ತಾಳೆ. ನನಗೇನು ಇಷ್ಟ ಆಗ್ತಂದರೆ ನಾನು ಅದನ್ನು ಅವಳ ಹತ್ರ ಇಸ್ಕೊಡೋವರೆಗೂ ಬಿಡೋಲ್ಲ. ಬಟ್ ಅವಳು ಆ ಥರ ಇಲ್ಲ, ಕೊಟ್ಬಿಡ್ತಾಳೆ. ನಿಜವಾಗ್ಲೂ ಒಳ್ಳೆ ಹಾರ್ಟ್ ಇರುವಂಥ ತಂಗಿ, ಒಂಥರ ಒಳ್ಳೆ ಸೋಲ್, ಒಳ್ಳೆ ಆತ್ಮ ಸಂಗಾತಿ ಅಂತ ಯಾವ ರೀತಿಯಾಗಿ ಹಸ್ಬೆಂಡ್ಗೆ ನಾವು ಇದನ್ನು ಮಾಡ್ತೀವೋ ಒಂಥರ ಆತ್ಮ ತಂಗಿ ಅಂತಲೇ ಹೇಳ್ಬೋದು. ಸೋಲ್ ಸಿಸ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಿಜವಾಗ್ಲೂ ಒಳ್ಳೆ ಬೆಸ್ಟ್ ಸಿಸ್ಟರ್ ನನ್ನ ಲೈಫಲ್ಲಿ. ನನ್ನ ಮುಂದಿನ ಜನ್ಮದಲ್ಲಿ 7 ಜನ್ಮದಲ್ಲಿ ಇವಳೇ ಸಿಕ್ಕಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಸ್ಪಿರಿಚುವಲ್ ಕ್ಲಾಸಲ್ಲಿ ಇರೋದ್ರಿಂದ ಅದನ್ನೆಲ್ಲ ಕೇಳ್ಕೋಬಾರ್ದು. ಬಟ್ ನಂದು ಎಷ್ಟೇ ಕೋಪ ಇರಲಿ, ನಾನು ಎಷ್ಟೇ ತಾಳ್ಮೆ ಇರಲಿ, ಆ್ಯಕ್ಚುಲಿ ತಾಳ್ಮೆ ಇರೋಕ್ಕಿಂತ ಕೋಪನೇ ಜಾಸ್ತಿ ಬಿಡಿ. ಎಷ್ಟೇ ಇದ್ರೂ ಸಹ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಾನು ಮತ್ತೆ ಮಾತಾಡ್ಸೋದುಂಟು. ಬಟ್ ಅವಳಾಗೆ ಮತ್ತೆ ಮಾತಾಡ್ಸಿಲ್ಲ, ನಾನಾಗೆ ಒಂದ್ಸಲ ಮಾತಾಡ್ಸಿದ್ರೆ ಅವಳು ನನಗೆ ರಿಪ್ಲೈ ಮಾಡ್ತಾಯಿದ್ಲು. ಬಟ್ ಅಷ್ಟೇ ಒಳ್ಳೆ ಮನಸ್ಸಿರುವಂಥ ಹುಡುಗಿ ಅವಳು. ನನಗೆ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ನನ್ನ ಲೈಫ್ನಲ್ಲಿ ಒಂದೊಂದ್ಸಲ ಅನಿಸ್ಬಿಡುತ್ತೆ, ನನ್ನ ಲೈಫ್ ನನಗೆ ಹೆಂಗಿದ್ರು ಪರವಾಗಿಲ್ಲ, ನನ್ನ ತಂಗಿ ಮಗಳು ಅವ್ರ ಫ್ಯಾಮಿಲಿ ಖುಷಿಯಾಗಿ ಇರಬೇಕು, ಅವ್ರ ಕಷ್ಟಕ್ಕೆ ನಾನು ಕೈ ಜೋಡಿಸ್ಬೇಕು, ಬೆನ್ನೆಲುಬಾಗಿರಬೇಕು ಅನ್ನೋದು ನನಗೆ ಅದು
ತುಂಬ ಇಷ್ಟ. ನಾನು ಜಸ್ಟ್ ಹೇಳ್ತಾ ಇಲ್ಲ, ಅದ್ರ ಪ್ರಕಾರ ನಡ್ಕೊತಾ ಇದ್ದೀನಿ ಅಷ್ಟೇ. ಬಟ್ ಕಷ್ಟ ಅಂತ ಅಂದರೆ ಅದೇ ಕಷ್ಟ ಅಂತಲ್ಲ, ಖುಷಿ ವಿಚಾರಗಳಿಗೆ ನಾನು ಅವ್ರಿಗೆ ಸ್ಪಂದನೆ ಕೊಡ್ತೀನಿ, ಅವಳು ನನಗೆ ಸ್ಪಂದನೆ ಕೊಡ್ತಾಳೆ, ನನಗೆ ಅದು ಇಷ್ಟ. ಇನ್ನು ನನಗೆ ಅವಳಿಗೆಲ್ಲ ಮೇಕಪ್ ಮಾಡಿ, ಅವಳಿಗೆ ಸ್ಯಾರಿ ಮತ್ತು ಹೇರ್ ಸ್ಟೈಲು ಮೇಕಪ್ ಎಲ್ಲ ಮಾಡಿ ಅವಳನ್ನ ಕಳಿಸಿದ್ರು. ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ದು, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಹಾಗಾಗಿ ನನಗೆ ಫೈನಲ್ಲಾಗಿ ರೆಡಿ ಮಾಡಿದರು. ಇದು ಇಷ್ಟ ಆಯಿತು, ನನಗೇನೋ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ಲಾಸ್ಟ್ ಟೈಮ್ ಏನು ಈ ಥರ ವೀಡಿಯೋಸನ್ನು ಮಾಡ್ಕೊಂಡಿರಲಿಲ್ಲ, ಈ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಂಡ್ವಿ. ಸೊ ನೋಡ್ತಾ ಇರ್ಬೋದು, ಅವ್ರ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಅವ್ರ ಜೊತೆಗೆ ಒಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಜಸ್ಟ್ ಫೋಟೋವನ್ನು ತೆಗೆಸ್ಕೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಇರಲಿ, ಅದೊಂಥರ ಮೆಮೊರೀಸ್ ಆಗಿರುತ್ತೆ ಅಂತೇಳಿ ಫೋಟೋಸ್ ಜೊತೆಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇನ್ನು ನಾನು ಕೂಡ ರೆಡಿಯಾಗಿ ಹೊರಗಡೆ ಹೋದ್ವಿ. ಅವರು ಮೇಕಪ್ ಆರ್ಟಿಸ್ಟ್ ಅವ್ರನ್ನ ಕರೆಸಿದ್ದು, ಅವ್ರು ಹೋಗ್ತೀವಿ ಇಲ್ಲ ಊಟ ಮಾಡ್ಕೊಂಡು ಹೋಗಿ ಫೋಟೋಸ್ ತೆಗೆಸ್ಕೊಂಡು ಹೋಗಿ ಅಂತೇಳಿ ನಿಲ್ಲಿಸ್ಬಿಟ್ಟು ಇನ್ನು ಎಲ್ಲರ ಮುಂದೆ ನನ್ನ ಮಗನ ನೇಮ್ನ ರಿವೀಲ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಈಗ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, 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 high. Going out, going out, going all the way. Going high, high, high. Going all the way, going up. Going all the way, going up. Going all the way, going high, higher. Break the mold, then press repeat. Get 'em up on the edge of their seats. Set your aim a little higher. We're gonna go, gonna go, gonna go there. Going up, going out, going all the way. Going high, 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 high. Going up, going out, going all the way. Going high, higher. Going all the way, going up. Going all the way, going up. Going all the way, going higher. ನೋಡಿದ್ರಲ್ಲ, ನನ್ನ ಮಗನ ಹೆಸರು ರಿವೀಲ್ ಆಗಿರುವಂಥದ್ದು. ನಿಹಾಲ್ ಅಂತಂದು ಹೆಸರನ್ನ ಇಟ್ಟಿರುವಂಥದ್ದು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಂಕ್ಷನ್ಸ್ ಎಲ್ಲ ಎಲ್ಲರೂ ಬಂದು ಅಟೆಂಡ್ ಮಾಡಿದರು, ಕರೆದ್ರು, ಎಲ್ಲರೂ ಬಂದಿದ್ದಾರೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಷ್ಟೇ ಅಚ್ಚುಕಟ್ಟಾಗಿ ಒಂದು ಡೆಕೋರೇಟ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಬ್ಬರು ಕರೆದಿರೋದಾಗಿ ಎಲ್ಲನೂ ಮಾಡಿದ್ದಾರೆ. ಫ್ಯಾಮಿಲಿ ಜೊತೆ ಫೋಟೋಸ್ ಆಗಿರ್ಬೋದು, ಎಲ್ಲರ ಜೊತೆಗೆ ಫೋಟೋಸ್ ತೆಗೆಸ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜನ ಬಂದರು, ಬಟ್ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿರಲಿಲ್ಲ. ಕೊನೆಯದಾಗಿ ನಮ್ಮ ಆಂಟಿಯರು ಕೂಡ ಬಂದರು, ಅಪ್ಪನ ಫ್ಯಾಮಿಲಿಯವರು, ಅವರ ತಮ್ಮಂದ್ರ ಹೆಂಡತಿಯರು, ನಮ್ಮ ಚಿಕ್ಕಮ್ಮಂದರು, ನಮ್ಮ ಆಂಟಿಯರೆಲ್ಲ ಬಂದಮೇಲೆ ಚಿಕ್ಕಮ್ಮ ಅಂತನಲ್ಲ ಜಾಸ್ತಿ ಅನ್ನೋದೇ ಇಲ್ಲ. ಫಸ್ಟ್ ಆಫ್ ಆಲು ಯಾವಾಗಲೂ ಆಂಟಿ ಅಂತ ಹೇಳ್ತೀವಿ. ಅವರು ಕೂಡ ಬಂದು ಅವರು ಪಾಪು ಬಟ್ಟೆ ತೊಗೊಂಬಂದಿದ್ರು, ಬಟ್ಟೆ ಎಲ್ಲ ಉಡಿಸಿದ್ರು. ಅದಾದಮೇಲೆ ಅವ್ರ ಜೊತೆಗೆ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಕೊನೆಯದಾಗಿ ಊಟಕ್ಕೆ ಬಂದ್ವಿ. ನನಗೆ ಪಾಪ ನನ್ನ ಹಸ್ಬೆಂಡ್ ನಾನು ಬಿಟ್ಟೆ ಊಟ ಮಾಡಿಬಿಟ್ಟಿದ್ದು, ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿತ್ತು. ನನಗೆ ತುತ್ತು ತಿನ್ನಿಸ್ಲಿಕ್ಕೆ ಬಂದರು. ನನಗೆ ಬೇಡ ಅಂತೆಲ್ಲ ಹೇಳಿದೆ. ಯಾಕಮ್ಮ ಅಂತ ಅಂದರು. ನಾನು ಬಿಟ್ಟೆ ತಿಂದಿದ್ದೀಯಾ, ಬಟ್ ಲಾಸ್ಟಿಗೆ ಊಟ ಮಾಡ್ತಿರೋದ್ರಿಂದ ಏನೂ ಸಿಕ್ಕಿರಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆದರೂ ಸಹ ಫೈನಲಾಗಿ ಅವ್ರಿಗೆ ಫ್ಯಾಮಿಲಿಗೆ ಅಂತ ಒಂದಿಷ್ಟು ಊಟ ಇಟ್ಟಿದ್ರಂತೆ, ಅದರಲ್ಲೇ ನಮಗೆ ಬಡಿಸಿದ್ರು. ಹೋಳಿಗೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಡುಗೆ ಯಾವುದೂ ಸಹ ಜರಿಯಂಗಿಲ್ಲ, ಎಷ್ಟೇ ಚೆನ್ನಾಗಿ ಯಾವುದು ಕೂಡ ತೊಂದರೆ ಆಗಿಲ್ಲ, ಎಲ್ಲನೂ ಚೆನ್ನಾಗಾಯಿತು. ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ನನ್ನ ತಂಗಿಗೆ ಬಾಯ್ ಮಾಡಿ ಅವಳ ಜೊತೆಗೆ ಮಾತಾಡಿ ಹುಷಾರಾಗಿರು ಅಂತ ಹೇಳಿ ಮನೆಗೆ ಬಂದು ಅಮ್ಮನ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡಿ ಸಂಜೆ ಆಗೇ ಹೋಯಿತು. ನನ್ನ ಫ್ರೆಂಡ್ ಪ್ರವೀಣು ಪಾಪ ಮದುವೆ ಆಗೋಗಿತ್ತು, ಬಟ್ ನಾವು ಹೋಗೇ ಇರಲಿಲ್ಲ. ಅವ್ರು ಮಾತಾಡ್ಸಿರಲಿಲ್ಲ, ಅವ್ರ ಮಿಸ್ಸಸ್ನೇನೂ ಮಾತಾಡ್ಸಿರಲಿಲ್ಲ. ಅವನು ಕೂಡ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಯಾರನ್ನೂ ಅಷ್ಟು ಬೇಗ ಇನ್ವೈಟ್ ಮಾಡಿರಲಿಲ್ಲ. ಯಾಕಂದರೆ ಎಲ್ಲ ಅರ್ಜೆಂಟಲ್ಲಿ ಆಯಿತು ಅಂತ ಹೇಳಿ ಸರಿ ಅಂದ್ಕೊಂಡು ಅವ್ರ ಮನೆಗೆ ಹೋಗಿದ್ವಿ. ಮನೆಗೆ ಹೋದ ತಕ್ಷಣ ನೀರು, ಸ್ವೀಟು,
ಪಾಪ ಅವ್ರ ವೈಫು ಪಾಪ ಅವರು ಕೆಲಸಕ್ಕೆ ಹೋಗಿ ಬಂದು ಎಲ್ಲನೂ ಮಾಡಿಕೊಟ್ರು. ನಿಜವಾಗ್ಲೂ ಮದುವೆ ಆದಮೇಲೆ ಎಲ್ಲರಿಗೂ ಯಾವ ರೀತಿಯಾಗಿ ಜವಾಬ್ದಾರಿ ಬರುತ್ತೆ ಅಂದರೆ ನಿಜವಾಗ್ಲೂ ಅದ್ರ ಬಗ್ಗೆ ಹೇಳಿಕೆ ಆಗಲ್ಲ ಬಿಡಿ. ನಾನು ಮುಂಚೆ ನೋಡಿದ ಪ್ರವೀಣ್ಗೂ ಇವಾಗ ನೋಡಿದ ಪ್ರವೀಣ್ಗೂ ತುಂಬಾ ಚೇಂಜಸ್ ಇತ್ತು. ನಿಜವಾಗ್ಲೂ ಜವಾಬ್ದಾರಿಯಿಂದ ನಡ್ಕೊತಾ ಇದ್ರು. ಹೋಗಿದ್ದೊಂಥರ ತುಂಬಾ ಖುಷಿ ಆಯಿತು. ಅವರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಅವ್ರ ಕೈಲಾಗಿದ್ದು ಏನಿರುತ್ತೋ ಅದನ್ನು ಬಡಿಸಿ ಖುಷಿಯಾಗಿ ನಮಗೆ ಅರಶಿನ ಕುಂಕುಮ ಕೊಟ್ಟು ಸೀರೆ ಕೊಟ್ಟು ಕಳಿಸ್ಕೊಟ್ರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಮನೇಲಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ಎಲ್ಲ ಕಾಯ್ತಾ ಇದ್ದಾರೆ, ಊಟಕ್ಕೆ ಬರ್ತಾರೆ ಅಂತಂದು. ಬಟ್ ಇಲ್ಲೇ ಸ್ನ್ಯಾಕ್ಸ್ ಎಲ್ಲ ತರಿಸಿದ್ರು, ಮಂಡಕ್ಕಿ ಮಾಡಿದರು. ಅಯ್ಯೋ ಇಲ್ಲೇ ತಿನ್ನೋಷ್ಟಿಗೆ ಸಾಕಾಗೋಗಿತ್ತು, ಮನೇಲಿ ಏನೂ ತಿಂದಿರಲಿಲ್ಲ. ಇನ್ನು ಅವ್ರ ವೈಫ್ ಕೂಡ ತುಂಬ ಪ್ರೀತಿಯಿಂದ ನಡೆಸ್ಕೊಂಡಿದ್ದು ನೋಡಿ ತುಂಬಾ ಖುಷಿ ಆಯಿತು. ನನಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗಲ್ಲ. ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನು ಮಾತಾಡ್ಸೋ ರೀತಿ, ನಮ್ಮನ್ನು ನೋಡ್ಕೊಳ್ಳೋ ರೀತಿ, ಈ ಥರ ಇದ್ದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾನು ಮರೀಲಿಕ್ಕೆ ಆಗಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಆ್ಯಂಡ್ ಅವ್ರ ವೈಫ್ಗೆ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ತಂಗಿ ಮಗನ ನಾಮಕರಣದ ವ್ಲಾಗು. ಸೊ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಫುಲ್ಲಾಗಿ ಈ ಒಂದು ವಿಡಿಯೋನ ವಾಚ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತುಂಬ ದಿನ ಆದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿದೆ ಕ್ಷಮೆ ಇರಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.